ಗುರುಜಿ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. 1 to 9 ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ತರ, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಈ ವರ್ಷ ಏನಿದೆ ಕಲರ್ಸ್ ಅಂತ. ಇನ್ನೊಂದು ಇಂಪಾರ್ಟೆಂಟ್ ಮೇಕ್ ಆರ್ ಬ್ರೇಕ್ ಪ್ರತಿಯೊಬ್ಬರ ಲೈಫ್ ಅಲ್ಲಿ ಲೈಫ್ ಪಾರ್ಟ್ನರ್ ಚೂಸ್ ಮಾಡೋದು. ಹೌದೌದು. ಇವಾಗಿನ ಕಾಲದಲ್ಲಂತೂ ಮೇಕ್ ಗಿಂತ ಬ್ರೇಕೇ ಜಾಸ್ತಿ ಆಗ್ತದೆ. ಈ ತರ ಬ್ರೇಕ್ ಜಮಾನದಲ್ಲಿ ಹೆಂಗೆ ಮೇಕ್ ಮಾಡೋದು ಅಂತ ಇವತ್ತು ಮಾತಾಡೋಣ ಗುರುಜಿ. ವೆಲ್ಕಮ್ ಟು ಜೈ ಶ್ರೀನಿವಾಸನ್ ಟಾಕ್ಸ್. ನಾನು ನಿಮ್ಮ ಆಲ್ರೌಂಡರ್ ಅಕ್ಷಯ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರರ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜಯ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗುರುಜಿ, ಒಬ್ಬ ಮನುಷ್ಯನ್ಗೆ ಮೇಲ್ ಅಥವಾ ಫಿಮೇಲ್ ಜೆಂಡರ್ ನ್ಯೂಟ್ರಲ್ ಆಗಿ ತಗೊಂಡ್ರೆ ಸಕ್ಸಸ್ ಆಗೋದಕ್ಕೆ ಬೇಕಾಗಿರೋದೇ ಎಮೋಷನಲ್ ಸಪೋರ್ಟ್. ಫೈನಾನ್ಷಿಯಲ್ ಎಲ್ಲ ಚೆನ್ನಾಗಿದ್ರು ಇಲ್ಲಿ ಪೀಸ್ ಇಲ್ಲ ಅಂದ್ರೆ ಪೀಸ್ ಆಗೋಗ್ಬಿಡುತ್ತೆ ಜೀವನ. ಅದಕ್ಕೆ ಲೈಫ್ ಪಾರ್ಟ್ನರ್ ಚೂಸ್ ಮಾಡೋದು ತುಂಬಾ ಮುಖ್ಯ ಅಂತ ಹೇಳೋದು ಇದೇ ರೀಸನ್ಗೆ. ಸೊ ಇವಾಗ 1ನೇ ತಾರೀಕು ಯಾವ ತರ ಪಾರ್ಟ್ನರ್ಸ್ ಅಂದ್ರೆ ಯಾವ ಡೇಟ್ ಪಾರ್ಟ್ನರ್ಸ್ ಚೂಸ್ ಮಾಡಿದ್ರೆ ಲೈಫ್ ಅಲ್ಲಿ ಪಾಸಿಟಿವ್ ಅಪ್ರೋಚ್ ಆಗುತ್ತೆ, ರಾಜಯೋಗ ಬರುತ್ತೆ ಅಂತ ಮಾತಾಡೋಣ. ಓವರ್ ಟು ಯು ಗುರುಜಿ. ಸೊ ಯಾರನ್ನ ಮದುವೆ ಮಾಡ್ಕೊಂಡ್ರೆ ರಾಜಯೋಗ ಬರುತ್ತೆ 1ನೇ ಸಂಖ್ಯೆಲಿ ಹುಟ್ಟಿರೋರು ಅಂದ್ರೆ? ಗುರುಜಿ ಇಲ್ಲೇ ಬ್ರೇಕ್ ಮಾಡ್ತೀನಿ ಬಿಫೋರ್ ವಿ ಸ್ಟಾರ್ಟ್. ಈಗ ಒಂದೇನಂದ್ರೆ ನಾವು ಮದುವೆನೇ ಆಗ್ತೀವಿ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಒಂದು ರಿಲೇಶನ್ಶಿಪ್ ಎಂಟರ್ ಆಗ್ಬೇಕಂದ್ರೂ ಇದು ಅಪ್ಲೈ ಆಗುತ್ತಾ, ಅದನ್ನು ಹೇಳ್ಬಿಡಿ. ಹೌದು ಹೌದು. ಯಾಕಂದ್ರೆ ಇವರು ಬರೀ ಪಾರ್ಟ್ನರ್ಸ್ ಆದ್ರೂ ಸರಿ, ಲೈಫ್ ಪಾರ್ಟ್ನರ್ ಆದ್ರೂ ಸರಿ, ಓಕೆ 1ನೇ ಸಂಖ್ಯೆಲಿ ಹುಟ್ಟಿರೋರ್ಗೆ 3, 12, 21, 30 ಇವರೇ ಸಪೋರ್ಟ್ ಮಾಡೋದು. ಫ್ರೆಂಡ್ಲಿ ಆಗಾದ್ರೂ ಆಗ್ಬೋದು, ಬ್ರದರ್ಹುಡ್ ಆಗ್ಬೋದು, ಸಿಸ್ಟರ್ಹುಡ್ ಆಗ್ಬೋದು. ಅದಕ್ಕೆ ಮೇಲೆ ಇರೋದು ಏನಂದ್ರೆ ಫ್ರೆಂಡು, ಬ್ರದರು, ಸಿಸ್ಟರ್ಹುಡ್ ಅಲ್ಲ, ಕೆಮಿಸ್ಟ್ರಿ ಅನ್ನೋದು ಗಂಡು ಹೆಣ್ಣಲ್ಲಿ ಮಾತ್ರ ಬರುತ್ತೆ. ಗಂಡ ಹೆಂಡತಿಯಲ್ಲಿ ಮಾತ್ರ. ಆಗ ಅದಕ್ಕೆ ಹೆಚ್ಚಾಗಿ ಸಪೋರ್ಟ್ ಮಾಡ್ತಾರೆ. ರೈಟ್ ರೈಟ್. ನೀವು ಅದನ್ನ ಕಂಡುಕೊಳ್ಳಕ್ಕೆ ಲೈಫ್ ಪಾರ್ಟ್ನರ್ ಸೆಲೆಕ್ಟ್ ಮಾಡೋದು ಮದುವೆ ಟೈಮಲ್ಲಿ ಅಲ್ವಾ? ಹೌದು. ಒಂದು 23, 20 ಅಷ್ಟರೊಳಗಡೆ ನೀವು ಈ ಡೇಟಲ್ಲಿ ಹುಟ್ಟಿರೋರ್ ಜೊತೆ ನೀವು ಫ್ರೆಂಡ್ಶಿಪ್ ನೋಡಿ, ಆವಾಗಲೇ ನಿಮ್ಗೆ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. 3, 12, 21, 30 ಈ ಸಂಖ್ಯೆಯಲ್ಲಿ ಹುಟ್ಟಿರೋರು 1ನೇ ನಂಬರ್ ಅವ್ರಿಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಅವ್ರು ಇವರಿಗೆ ಲೈಫ್ ಪಾರ್ಟ್ನರು ಆಗ್ಬಲ್ರು, ಸೋಲ್ಮೇಟು ಆಗ್ಬಲ್ರು, ಏನ್ ಬೇಕಾದ್ರೂ ಆಗ್ಬಲ್ರು. 4, 13, 22, 31 ಈ ತಾರೀಕಲ್ಲಿ ಹುಟ್ಟಿರೋರು ಇವರು ಸೋಲ್ಮೇಟ್ ಆಗ್ಬೋದು, ಇವರ ಲೈಫ್ ಪಾರ್ಟ್ನರ್ ಆಗ್ಬೋದು. ನಾವು ಲೈಫ್ ಪಾರ್ಟ್ನರ್ಗೆ ಹೇಳ್ತಾ ಇದೀವಿ. ಸರಿ. ಆಮೇಲೆ 5, 14, 23 ಈ 1ನೇ ನಂಬರ್ನ ಸೂರ್ಯ ಅಂತ ಕರಿತೀವಿ, 3ನೇ ನಂಬರ್ನ ಗುರು ಅಂತ ಕರಿತೀವಿ. ಗುರು ಮತ್ತೆ ಸೂರ್ಯ ಸೇರಿದ್ರೆ ಜೀವಾತ್ಮ ಸಂಯೋಗ ಅಂತ ನಾಡಿ ಜ್ಯೋತಿಷದಲ್ಲಿ ಕರೀತಾರೆ. ಅದರಿಂದ 3ನೇ ನಂಬರು 1ನೇ ನಂಬರ್ಗೆ ಸಪೋರ್ಟ್ ಮಾಡಿದಷ್ಟು ಇನ್ನು ಯಾರಿಗೂ ಸಪೋರ್ಟ್ ಮಾಡಲ್ಲ. ಆಮೇಲೆ 4ನೇ ನಂಬರ್ನ ರಾಹು ಅಂತ ಕರಿತೀವಿ. ರಾಹು ಬಂದು ಸೂರ್ಯನ ನೆರಳಿನ ಗ್ರಹ ಅಂತ ಕರಿತೀವಿ. ಅವರು ಅಷ್ಟೇ ಇವರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. 5, 14, 23 ಇವ್ರು ಬಂದು ಬುಧ ಗ್ರಹ ಅಂತ. ಬುಧ ಗ್ರಹ ಅಂದ್ರೆ ನಾರಾಯಣ ಅಂತೀವಿ. ನಾರಾಯಣ. ಸೊ ಇವರು ಸೂರ್ಯನನ್ನ ಆದಿತ್ಯ ಅಂತ ಕೊಡು. ಆದಿತ್ಯ ಇವ್ರನ್ನ ಬುಧ. ಸೊ ಬುಧ ಆದಿತ್ಯ ಯೋಗ ಅಂತ ಕರೀತಾರೆ. ಅವ್ರ ಜೊತೆ ಸೇರಿದಾಗ ಸೂರ್ಯ ನಾರಾಯಣ ಕೇಳಿದಿರಲ್ವಾ? ಕೇಳಿದ್ವಿ. ಸೂರ್ಯ ಅಂದ್ರೆ ನಮ್ಮೆಲ್ಲರೂ ಗೊತ್ತು ಸೂರ್ಯ, ನಾರಾಯಣ ಅಂದ್ರೆ ನಾರಾಯಣ. ನೋಡಿ, ಸೂರ್ಯ ನಾರಾಯಣ ಒಂದರ ಕಾಂಬಿನೇಷನ್ ನೇಮ್. ಆ ತರ ದೇವರಲ್ಲಿ ಕೂಡ ಸರಿ. ಶಿವನಿಗೆ ನಾರಾಯಣ ತುಂಬಾನೇ ಹೆಲ್ಪ್ ಮಾಡಿದ್ರೆ, ನಾರಾಯಣ ಶಿವನು ಹೆಲ್ಪ್ ಮಾಡ್ತಾನೆ. ಅದರಿಂದ 3, 4, 5 1ನೇ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಸುಮ್ನೆ ಫ್ರೆಂಡ್ ಆಗ್ಬೋದು, ಒಂದು ಒಳ್ಳೆ ಅಣ್ಣನ್ ತರ ಇರೋರು ಇರ್ಬೋದು, ಒಂದು ತಂಗಿ ತರ ಇರ್ಬೋದು, ಕಸಿನ್ ಸಿಸ್ಟರ್ ತರ ಇರ್ಬೋದು. ಇವರಲ್ಲಿ ಬಾಂಡೇಜ್ ಚೆನ್ನಾಗಿರುತ್ತೆ. ಇದು ನಾನು ಪ್ರತಿಯೊಬ್ಬರಿಗೂ ಏನಕ್ಕೆ ಕೇಳ್ಕೊಡ್ತಿದ್ದೀನಿ ಅಂದ್ರೆ, ನಮ್ಮಲ್ಲಿ ಗಂಡು ಹೆಣ್ಣಿನ ಕಂಪ್ಯಾಟಬಿಲಿಟಿಗೆ ಏನೇನೋ ನೋಡ್ತಾ ಇದೀವಿ. ಆಮೇಲೆ ಕೆಲವು ಔಟ್ಡೇಟೇ ಮಾಡಿಲ್ಲ, ಅದನ್ನೇ ಹೇಳ್ಕೊಂಡು ಬರ್ತಾ ಇದೀವಿ. 36, 28 ಹಾಗೆ ಹೀಗೆ ಅಂತ ಇನ್ನೂ ಹೇಳ್ಕೊಂಡು ಬರ್ತಾ ಇದೀವಿ. ಇದೆಲ್ಲ ಒನ್ ಸೈಡ್ ಆಯ್ತು ನಿಮ್ಗೆ. ಇವಾಗ ನಾನು 3, 4, 5 ಅಂತ ನಿಮ್ಗೆ ಹೇಳಿದಿನಲ್ಲ, ನೀವು ನಿಮ್ಮ ಲೈಫಲ್ಲಿ ಬಂದು ಹೋಗಿರೋರು ಫ್ರೆಂಡ್ಸು, ಇವ್ರು ಎಲ್ಲರೂ ನೋಡಿ, ನಿಮ್ಮ ಕ್ಲಾಸ್ಮೇಟ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇವ್ರನ್ನೆಲ್ಲ ನೀವು ನೋಡ್ಬಿಟ್ರೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ನಿಜ ಮಗ, ಈ ನಂಬರ್ ನನಗೆ ಎಲ್ಲ ರೀತಿನೂ. ಇವಾಗ ಜಗಳ ಮಾಡ್ಕೊಂಡು ದೂರ ಆದ್ರೂ ಕೂಡ ಲಾಸ್ ಆಗ್ಲಿಲ್ಲ ಅಂದ್ರೆ ಅದು ತಾನೇ ಕರೆಕ್ಟ್. ಇವಾಗ ಒಂದು ಕೆಲಸ ಪ್ರಾರಂಭಿಸ್ತೀವಪ್ಪ, ಈ 3, 4, 5 ಇವ್ರ ಜೊತೆ ಇವ್ರು ಏನೇನು ಕಿತ್ತಾಡ್ಕೊಂಡ್ಬಿಟ್ರು ಕೂಡ, ದೂರ ಆದ್ರೂ ಕೂಡ ಲಾಸ್ ಆಗಲ್ಲ, ಇಬ್ಬರಿಗೂ ಲಾಸ್ ಆಗಲ್ಲ. ಡ್ಯಾಮೇಜ್ ಕಮ್ಮಿ ಇರ್ತದೆ. ಈ ತರ ನೋಡ್ಕೊಂಡವರು ಅನುಭವ ಬಂದ್ರೆ ತಾನೆ. ಯಾಕಂದ್ರೆ ಇವರೆಲ್ಲ ಜಗಳ ಮಾಡ್ಕೊಂಡು ದೂರ ಆಗ್ಬೋದು,
ಇಲ್ಲ ಒಂದು ಬಿಸ್ನೆಸ್ ಹೋಗ್ಬೋದು, ಏನೋ ಮಾತು ಬಿಡ್ಬೋದು, ಇದೆಲ್ಲ ಓಕೆ. ಆದರೆ ಲೈಫ್ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಈ ಒಂದು ಎಕ್ಸ್ಪೀರಿಯನ್ಸ್ ನಮ್ಗಿತ್ತು ಅಂದರೆ ಹ್ಮ್. ಖಂಡಿತವಾಗಿ ಲೈಫ್ ಚೆನ್ನಾಗಿರುತ್ತೆ ನಮಗೆ, ನಿಜ ಅಲ್ವಾ? ನಿಜ. ಆಮೇಲೆ ನಿಮಗೂ ಅದ್ರಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ಈಗ ನಾನು ಹೇಳ್ಬಿಟ್ಟೆ 3, 4, 5 ಅಂತ. ಹ್ಮ್. ನೀವು ಅಂಥವ್ರ ಜೊತೆ ಪಳಗಿದ್ದಾಗ ತಾನೇ ಗೊತ್ತಾಗೋದು ನಿಮಗೆ. ಅದಿಲ್ಲದೆ ಹ್ಮ್. ಇಲ್ವೇ ಇಲ್ಲ. ಇದು ಹೆಂಗೆ ಅಂದರೆ, ಒಂದು ಕಾಲದಲ್ಲಿ ಅವತ್ತಿಂದ ಇವತ್ತವರೆಗೂ ಮದುವೆಗೆ ಅಂತ ತಂದಾಗ ಯಾರೋ 3ನೇ ಮನುಷ್ಯ ಹೇಳಿರೋದ್ರ ಮೇಲೆ ಹ್ಮ್. 3ನೇ ಮನುಷ್ಯನ ಹತ್ರಕ್ಕೆ ಎತ್ಕೊಂಡು ಹೋಗ್ತಾ ಇದೀವಿ ನಾವು. ನಮ್ಮ ಜಾತಕನ ನಾವು ಮದುವೆ ಮಾಡ್ಕೊಳ್ಳೋರ್ನ. ಹ್ಮ್. ಹ್ಮ್. ಆ 3ನೇ ಮನುಷ್ಯ ಯಾರೋ ಒಬ್ರು ಬರ್ತಿಟ್ರು, ಯಾವುದೋ ಒಂದು ಓಬಿರಾಯನ್ ಕಾಲದ್ದು ಮ್ಯಾಟ್ರ್ ಇಟ್ಕೊಂಡು ಹ್ಮ್. ಅದನ್ನೇ ಹೇಳ್ತಿದಾರಲ್ಲ, ಹೇಗೆ? ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ, ಹ್ಮ್. ಹ್ಮ್. ಅಲ್ವಾ? ಆಗ ಹುಡುಗನಿಗಾಗ್ಲಿ ಹುಡುಗಿಗಾಗ್ಲಿ ಈ ಕೆಮಿಸ್ಟ್ರಿ ಅಂತ ಹೇಳ್ತಕ್ಕಂಥದ್ದು ಸಂಖ್ಯೆಗಳಲ್ಲಿ ಮಾತ್ರ ಹ್ಮ್. ಪಕ್ಕ. ಓಕೆ. ಆಮೇಲೆ ಸಂಖ್ಯೆಗಳಲ್ಲಿ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯೋ ನಕ್ಷತ್ರಗಳಲ್ಲಿ ಇಲ್ಲ. ಹ್ಮ್. ಇವಾಗ ಎಲ್ಲರೂ ನಮ್ಮಲ್ಲಿ ನಕ್ಷತ್ರನೇ ಕಂಪ್ಯಾಟಬಿಲಿಟಿ ಜಾಸ್ತಿ ನೋಡೋದು. ಹ್ಮ್. 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 ನಾನು ಅದಕ್ಕೆ ಭಾಳ ಜನಕ್ಕೆ ಹೇಳ್ತಿರ್ತೀನಿ, ನಕ್ಷತ್ರದ ಕ್ವಾಲಿಟಿನೇ ಇಲ್ಲ. ಈಗ ಅಕ್ಷಯ್ ಬಂದು ಯಾವುದೇ ನಕ್ಷತ್ರದಲ್ಲಿ ಹುಟ್ಟಿರಲಿ, 6ನೇ ನಂಬರ್ ಅಂದರೆ 6ನೇ ನಂಬರ್ ಕ್ವಾಲಿಟಿನ ಅವ್ನಿಗೆ ಎದ್ದು ಕಾಣಿಸ್ತಾ ಇರ್ತದೆ ಹೊರತು ಹ್ಮ್. ಅವ್ನ ನಕ್ಷತ್ರದ್ದೆಲ್ಲ ಬೇರೆ ಥರನೇ ಇರ್ತದೆ. ಬೇಕಾದ್ರೆ ಪ್ಲಾನೆಟರಿ ಪೊಸಿಷನ್ ನೋಡ್ಕೋಬೋದು. ಹ್ಮ್. 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 ಯಾವ ಕಾರಣಕ್ಕೂ 1ನೇ ಸಂಖ್ಯೆಯಲ್ಲಿ ಹುಟ್ಟೋರು 1ನೇ ಸಂಖ್ಯೆ. ಇವಾಗ ನಾವೇ ಏನು ನೋಡಿದ್ವಿ, 1ನೇ ಸಂಖ್ಯೆಯಲ್ಲಿ ಹುಟ್ಟೋರನ್ನ ನೀವೇ ಎಷ್ಟು ಜನ ನೋಡಿದ್ದೀರಿ? ಹೌದು. ವಿದ್ಯಾಬಾಲನ್ ಒಂದು, ಐಶ್ವರ್ಯ ರಾಯ್ ಒಂದು. ಇವಾಗ 1ನೇ ಸಂಖ್ಯೆಯಲ್ಲಿ ಹುಟ್ಟೋರ್ನೇ ಮದುವೆ ಆದರೆ ಹೆಂಗೆ ಅದು ಚೆನ್ನಾಗಿರುತ್ತೆ? ನೀವೇ ಸ್ವಲ್ಪ ಯೋಚನೆ ಮಾಡಿ. ಒಂದು ನೀವೇನು ಜ್ಯೋತಿಷಿ ಅಲ್ಲ, ಹೌದು. ನೀವು ನ್ಯೂಮರಾಲಜಿಸ್ಟ್ ಅಲ್ಲ, ಹ್ಮ್. ಏನೂ ಇಲ್ಲ. ಹ್ಮ್. ಬಟ್ ಸುಮ್ಮನೆ ಒಂದು ಕಾನ್ಸೆಪ್ಟಿಗೆ ಹೇಳಿದ್ವಪ್ಪ. ಕರೆಕ್ಟ್. 3, 4, 5 ಈ ತಾರೀಕಲ್ಲಿ ಹುಟ್ಟೋರ್ನ 1ನೇ ಸಂಖ್ಯೆಯಲ್ಲಿ ಮದುವೆ ಆಗಿರೋ ನಮ್ಮ ಹತ್ರ ಎಕ್ಸಾಂಪಲ್ ಇಲ್ಲದೆ ಇರ್ಬೋದು, ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ರೈಟ್. ಆದರೆ 1ನೇ ಸಂಖ್ಯೆಯಲ್ಲಿ ಹುಟ್ಟಿದವ್ರು 1ನೇ ಸಂಖ್ಯೆಯಲ್ಲಿ ಹುಟ್ಟೋರ್ನೇ ಮದುವೆ ಆದರೆ ಒಳ್ಳೇದಾ ಅಂತ ನೀವು ಸ್ವಲ್ಪ ಹಂಗೆ ಯೋಚನೆ ಮಾಡಿ ನೋಡಿ. ಇಲ್ಲ, ಇದೆಲ್ಲೋ ಆಗಲ್ಲ. ಯಾಕಂದ್ರೆ ಇವರು ಕೂಡ ರಾಜ ಮಹಾರಾಜನ ಆಟಿಟ್ಯೂಡು, ಹ್ಮ್. ಆ ಹುಡುಗಿನೂ ರಾಜ ಮಹಾರಾಜನ ಆಟಿಟ್ಯೂಡು. ಹೆಂಗೆ ಇವರಿಬ್ಬರದು ಮ್ಯಾಚ್ ಆಗುತ್ತೆ? ನೀವೇ ಹೇಳ್ತೀರಾ? ಆಗತ್ತಾ? ಆಗಲ್ಲ. ಸಿಂಪಲ್ ಆಗಿ ರಿಜೆಕ್ಟ್ ಮಾಡ್ಬಿಟ್ರಿ. ಹ್ಮ್. ಕರೆಕ್ಟಾ? ಆಮೇಲೆ 7ನೇ ಸಂಖ್ಯೆಯಲ್ಲಿ ಹುಟ್ಟೋರು ಆಗಲ್ಲ. ಹ್ಮ್. ಹ್ಮ್. 8ನೇ ನಂಬರ್ ಆಗಲ್ಲ. ಓಕೆ. ಇವ್ರ ಜೊತೆ ಫ್ರೆಂಡ್ಸ್ ಹತ್ರನೂ ಕಿತ್ತಾಡ್ಕೊಂಡಿರ್ಬೋದು. ಹ್ಮ್. ಯಾರೋ ಒಂದು 10-20% ಮಾತ್ರ ಈ ಸಂಖ್ಯೆಯಲ್ಲಿ ಹುಟ್ಟೋರು ಇವ್ರ ಜೊತೆ ಬಂದು ಸೇರ್ಕೊಂತಾರೆ. ಓಕೆ. ಬಟ್ 80% ಬಂದು 1ನೇ ನಂಬರಲ್ಲಿ ಹುಟ್ಟೋರು 1, 7, 9ನೇ ನಂಬರ್ 8ನೇ ನಂಬರ್ ಜೊತೆ ಹೊಂದ್ಕೊಳ್ಳಲ್ಲ. ಹೊಂದ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ. ಒಂದು 10-20% ಕೆಲವರು ಇರ್ತಾರೆ, ನಾನು ಹೇಳಿದ್ನಲ್ಲ ಹ್ಮ್. ಎಕ್ಸೆಪ್ಷನಲ್ ಕೇಸ್ ಅಂತ. ಬಟ್ ಟ್ರೈನ್ ಕೆಳಗಡೆ ಕಾಂಟ್ ಬಿ ಎಕ್ಸಾಂಪಲ್. ಹೌದು. ಅದೇ ತರ ನ್ಯೂಟ್ರಲ್ ಅಂದಾಗ ಇವರಿಗೆ 2ನೇ ನಂಬರು, ಹ್ಮ್. ಆಮೇಲೆ 6ನೇ ನಂಬರು, ಆಮೇಲೆ 9ನೇ ನಂಬರು. ಓಕೆ. 9ನೇ ನಂಬರ್ ಏನಕ್ಕೆ ನಾವು ನ್ಯೂಟ್ರಲ್ಗೆ ಹಾಕಿದ್ವಿ ಅಂದ್ರೆ 9ನೇ ನಂಬರ್ ಕ್ವಾಲಿಟಿ ನಾವು ನೋಡಿದ್ವಿ ತಾನೆ. ಹ್ಮ್. ಅವ್ರು ಏನ್ ಧೈರ್ಯದಲ್ಲಿ ಏನ್ ಕಮ್ಮಿ ಅಂದ್ವಿ ನಾವು 9ನೇ ಸಂಖ್ಯೆಯಲ್ಲಿ ಹುಟ್ಟರೋರ್ನ. ಹೌದು. 18ನೇ ತಾರೀಕು ಹುಟ್ಟರೋರು ಜೈಲ್ಗೆ ಕಾದಾಕಿದ್ರು ಬಿದ್ದು ಬಂದು ಮತ್ತೆ ಪ್ರೆಸಿಡೆಂಟ್ ಆಗೋಷ್ಟು ಒಂದು ಆತ್ಮವಿಶ್ವಾಸ ಧೈರ್ಯ ಇರೋರು 1ನೇ ನಂಬರಲ್ಲಿ ಹುಟ್ಟರೋರು ಏನು ಕಮ್ಮಿನಾ? ಹ್ಮ್. 1ನೇ ನಂಬರಲ್ಲಿ ಹುಟ್ಟರೋದು ಏನು ಆಟಿಟ್ಯೂಡ್? ರಾಜ ಇವರು 1, 10, 19, 28 ಹ್ಮ್. ಮಹಾರಾಜ, ಸಾಮ್ರಾಟ, ಚಕ್ರವರ್ತಿ. ಹ್ಮ್. ಕರೆಕ್ಟಾ? ಈ 9, 18, 27 ಬಂದು ಸೇನಾಧಿಪತಿ. ಹ್ಮ್. ಸೇನಾಧಿಪತಿ, ಹ್ಮ್. ದೇವರುಗಳ ಸೇನೆಯ ಸೇನಾಧಿಪತಿ ಅಂತ ನಾವು ಕರೆದ್ವಿ. ಕರೆಕ್ಟ್. ದೇವರುಗಳ ಸೇನೆಯ ಸೇನಾಧಿಪತಿ ಷಣ್ಮುಖ. ಹ್ಮ್. ಹ್ಮ್. ಅವಾಗ ಇಷ್ಟು 360 ಡಿಗ್ರಿ ಆಂಗಲ್ ಅಲ್ಲಿ ಆಲೋಚನೆ ಮಾಡ್ತಾರೆ ಅಂದೆ 9ನೇ ಸಂಖ್ಯೆಯಲ್ಲಿ ಹುಟ್ಟೋರ್ನ. ಹ್ಮ್. 1ನೇ ಸಂಖ್ಯೆಯಲ್ಲಿ ಹುಟ್ಟೋರು ಮಹಾರಾಜನ್ ತರ ಆಲೋಚನೆ ಮಾಡ್ತಾರೆ ಅಂದೆ. ಇವರಿಬ್ರು ಮದುವೆ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರೆ ಆಗುತ್ತಾ? ರೈಟ್. ಆಗಲ್ಲ. ಹ್ಮ್. ಇವನ್ ಕಮಾಂಡ್ ಕೊಟ್ಟು ನೀನು ಅಲ್ಲೋಗಿ ಕೆಲಸ ಮಾಡು ಅಂತ ಹೇಳ್ಬೇಕು ಕಮಾಂಡರ್ಗೆ. ಓಕೆ, ನಾನು ಅಲ್ಲೋಗಿ ಬರ್ತೀನಿ ಅಂತ ಹೇಳ್ತಕ್ಕಂಥ ರಾಜ ಇದ್ರೆ ಓಕೆ, ಹ್ಮ್. ಇಲ್ಲಾಂದ್ರೆ ಆಗತ್ತಾ? ಇದು ಗಂಡ ಹೆಂಡತಿ ಅನ್ನೋದಕ್ಕಾಗತ್ತಾ? ಆಗಲ್ಲ. ಇಷ್ಟು ಸಿಂಪಲ್ ಸಂಖ್ಯೆಗಳಲ್ಲೇ ಗೊತ್ತಾಗ್ತಾ ಇದೆ ತಪ್ಪು ಮಾಡ್ತಾ ಇದ್ದಾರೆ ಯಂಗ್ಸ್ಟರ್ಸ್. ಹ್ಮ್. ಹ್ಮ್. ನಾನು ಇವತ್ತು ಯಂಗ್ಸ್ಟರ್ಸ್ಗೆಲ್ಲ ಅದೇ ಕೇಳ್ತಾ ಇದ್ದೀನಿ. ಪೀಸ್ ಆಫ್ ಪೇಪರಲ್ಲಿ ನಾನು ಪೇರೆಂಟ್ಸ್ ಕೇಳ್ತಾ ಇದ್ದೀನಿ, ಯಂಗ್ಸ್ಟರ್ಸ್ ಬಿಟ್ಬಿಡಿ ಪಾಪ. ಅವ್ರೇನು ಮಾಡ್ತಾರೆ ಅಂದ್ರೆ ಒಂದು ಲೆವೆಲ್ಗೆ ಏನ್ರಿ ಈ ನಂಬರ್ಗೆ ಈ ನಂಬರ್ ಎಲ್ಲ ಮ್ಯಾಚ್ ಆಗಲ್ಲ, ಏನು ನೋಡಿ ನನಗೇನು ಗೊತ್ತು ಗುರುಜಿ, ತಗೊಂಡೋದ್ರು ಜಾತಕ ತೋರಿಸಿದ್ರು, ಹ್ಮ್. ಜಾತಕದಲ್ಲಿ ಹಿಂಗೆ 36 ಪಾಯಿಂಟ್ಗೆ ಇಷ್ಟು ಬಂತು ಅಂದರು. ಇವತ್ತು ಇದನ್ನೇ ನೋಡ್ತಾ ಇದ್ದೀರಲ್ಲಪ್ಪ. ಎಲ್ಲಿ ನನಗೂ ಏನಪ್ಪ ಒಂದು ತಾರೀಕುಗಳಲ್ಲಿ ನಿನ್ಗೆ ಐಡಿಯಾ ಏನು ಇರಲಿಲ್ವಾ ಅಂದರೆ, ಇಲ್ಲ ಗುರುಜಿ, ನಾನು 1ನೇ ನಂಬರು, ನಾನು ಯಾವತ್ತೂ ಸ್ವಲ್ಪ ಡಾಮಿನೇಷನು, ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ ಇದೆಲ್ಲ ಇದ್ದಾಗ ನಾನು ಕೆಲವ್ರು ನಿಜವಾಗ್ಲೂ ನೋಡಿದ್ದೀನಿ. ಒಂದು 3ನೇ ತಾರೀಕಲ್ಲಿ ಒಂದು 2-3 ಫ್ರೆಂಡ್ಸ್ ನನಗಿದ್ರು, ಭಾಳ ಹೆಲ್ಪ್ ಮಾಡ್ತಾಯಿದ್ರು, ಹೆಲ್ಪಿಂಗ್ ನೇಚರ್ ಇದ್ದರು. ಆಮೇಲೆ ನೀವು ಹೇಳ್ದಂಗೆ 4ನೇ ನಂಬರ್ ಕೂಡ ನನಗೆ ಹೆಲ್ಪಿಂಗ್ ನೇಚರ್ ಇದ್ದರು, 5ನೇ ನಂಬರ್ ಇದ್ದರು. ಆಗ ಅದು ಹೆಂಗೆ ನೀನು ಬೇರೆ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ತೀಯಪ್ಪ ಹೆಂಡ್ತಿಗೆ? ಹ್ಮ್. ಗುರು, ಫ್ರೆಂಡ್ ಆದರೆ ಇನ್ನೊಂದು ಫ್ರೆಂಡ್ ಬರ್ತಾನೆ, ಹ್ಮ್. ಇನ್ನೊಂದು ಬಿಸ್ನೆಸ್ ಬರ್ತದೆ, ಇನ್ನೊಂದು ದುಡ್ಡು ಕಳೆದೆ ಬರುತ್ತೆ. ಮದುವೆ ಇವತ್ತಿಗೆ 50%
ಡೈವರ್ಸ್ ರೇಟು. 100 ಮದುವೆ ಆದರೆ 50 ಮದುವೆ ಇಲ್ವಂತೆ. ಅವಾಗ ಯಾವ ನಾಮ್ಸಲ್ಲಿ ಹೋಗ್ತಾ ಇದೆ ಇದು ಕತೆ ಹೌದು ಅಲ್ವಾ? ಹೌದು. ಯಾವ ನಾಮ್ಸಲ್ಲಿ ಹೋಗ್ತಾ ಇದೆ? ನಾನೇನು ಹೇಳ್ತೀನಿ ಅಂದರೆ, ನೀವು ಎಲ್ರಿಗೂ ಮೊದಲು ಈ ಸಾಫ್ಟ್ವೇರು ಆರ್ಟಿಫಿಷಿಯಲ್ ಟೆಕ್ನಾಲಜಿಯನ್ನು ಮೊದಲಿಂದನೂ ನೋಡ್ಕೊಂಬಂದ್ರೆ ಅಲ್ಲಿ ಏನು ಫೀಡ್ ಮಾಡಿ ಇಡ್ತೀವೋ ಅದಂತಾನೆ ಹೇಳುತ್ತದು, ಬೇರೆ ಏನು ಹೇಳಲ್ವಲ್ಲ ಅದು. Correct. ಬೇರೆ ಏನು ಡಿಫ್ರೆಂಟಾಗಿ ಹೇಳುತ್ತಾ? ಇಲ್ಲ. ಆದರೆ ಎಲ್ರಿಗೂ ಅದು ಅನ್ವಯಿಸುತ್ತಾ ಅಂದರೆ ಅನ್ವಯಿಸಲ್ಲ. ನಾನು ಅದಕ್ಕೆ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಿರ್ತೀನಿ. ನೀವು ಸೋಲ್ಮೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಮೊದಲು, ನಾನು 1ನೇ ಕ್ಲಾಸ್ ಓದೋ ಮಕ್ಕಳೆಲ್ಲ ಬರ್ತಾರಲ್ಲ, 1ನೇ ಕ್ಲಾಸ್ 5ನೇ ಕ್ಲಾಸ್ ಓದೋ ಮಕ್ಕಳೆಲ್ಲ ಜಾತಕ ನೋಡೋಕೆ ನನಗೆ ಬಂದರೆ ಅವ್ರಿಗೆ ಇದನ್ನು ಬರ್ದಿಟ್ಬಿಟ್ಟಿರ್ತೀನಿ ನಾನು. ಏನು ಗುರುಜಿ ಇದು ಅಂದರೆ, ಇವರ ಲೈಫ್ ಪಾರ್ಟ್ನರ್, ಇವರ ಸೋಲ್ಮೇಟ್, ಇವರು ಮದುವೆ ಮಾಡ್ಕೊಳ್ತಾರಲ್ಲ, ಆ ಹುಡುಗಂದೋ ಹುಡುಗಿದು, ಹುಡುಗಿ ಆದ್ರೆ ಹುಡುಗ, ಹುಡುಗ ಆದ್ರೆ ಹುಡುಗಿ, ಈ ಡೇಟಲ್ಲಿ ಇರೋರನ್ನ ಮಾಡ್ಕೊಳ್ಳಿ ಅಂತ. ಅದೇನಕ್ಕೆ ಇವಾಗ ಬೇಕು ಗುರುಜಿ? ಬೇಕಾಗಿರೋದು 25-26 ವರ್ಷಕ್ಕೆ ತಾನೇ ಮದುವೆ ಮಾಡ್ತಾರೆ ಅಂದರೆ, ಆ ಹುಡುಗನಿಗೂ ಎಕ್ಸ್ಪೀರಿಯನ್ಸ್ ಆಗಬೇಕು. ನಾನು 1ನೇ ನಂಬರಲ್ಲಿ ಹುಟ್ಟಿದ್ದೀನಿ, ನನಗೆ 3, 4, 5 ಸಪೋರ್ಟ್ ಮಾಡಿದೆ ಎಷ್ಟೋ ಆ್ಯಂಗಲಲ್ಲಿ. ಯಾಕಂದ್ರೆ ಒಬ್ಬರ ಲೈಫಲ್ಲಿ ಒಂದು 50-60 ಜನ ಕ್ಲೋಸ್ ಆಗಿರೋರು ಇರಲ್ವಾ ಮಗ? ಇರ್ತಾರೆ. ಯಾರೋ ಅದು ಫ್ರೆಂಡು, ಅದು ಇದು ಎಲ್ಲ ಒಂದು 50 ಜನ ಇರಲ್ವಾ? ಇರ್ತಾರೆ. ಆ 50 ಜನದಲ್ಲಿ ಇವತ್ತಿನ ಡೇಟ್ ಆಫ್ ಬರ್ತ್ ತಿಳ್ಕೊಳ್ಳೋದು ಏನು ದೊಡ್ಡ ವಿಷಯ ಅಲ್ಲ. ಎಲ್ಲರೂ ಹ್ಯಾಪಿ ಬರ್ತ್ಡೇ ಅಂತ ಇರ್ತೀವಿ. ಓ, ನೀನು 21 ಮಗ, ಓಕೆ, ಅದಕ್ಕೆ ನೀನು ಇಷ್ಟು ಕ್ಲೋಸ್ ಅಲ್ಲಿದೆಯಾ ಅನ್ನೋ ಕಾನ್ಫಿಡೆನ್ಸ್ ನಿನಗೆ ಬಂದು ನೀನು ಅವಳನ್ನ ಸೆಲೆಕ್ಟ್ ಮಾಡ್ಕೊಂಡಾಗ 2 ವೇ ಆಯಿತು. ಹೇಗೆ? ಒಬ್ಬ ಟೈಲರ್ ಹತ್ರ ಹೋದೆ, ಅವ್ರ ಎಕ್ಸ್ಪರ್ಟ್ ಕಾಸ್ಟ್ಯೂಮ್ ಡಿಸೈನರ್ ಇರ್ಬೋದು, ಅವ್ರು ನಿನ್ಗೆ ಹಿಂಗೆ ಅಂತ ಹೇಳ್ತಾರೆ, ನೀನು ಅವ್ರ ಜೊತೆ ಕುತ್ಕೊಂಡು ಸರ್ ಸ್ವಲ್ಪ ಇದು ಲೂಸ್ ಮಾಡಿ ಅದು ಮಾಡಿ ಅಂತ ಹೇಳ್ಬಿಟ್ಟು ಹೊಲ್ಸ್ಕೊಂಬಂದ್ರೆ ಹೆಂಗಿದೆ? ಕರೆಕ್ಟ್. ಇದು ಕರೆಕ್ಟು. ಒಬ್ಬ ಹೇರ್ ಸ್ಟೈಲಿಸ್ಟ್ ಹತ್ರ ಹೋಗ್ತೀಯಾ, ಸರ್ ಸ್ವಲ್ಪ ಹಿಂಗೆ ಮಾಡಿ ಸರ್, ಈ ಮೀಸೆ ಮಾತ್ರ ನನಗೆ ಹಿಂಗೆ ಇರಲಿ ಸರ್, ಅವ್ರ ಮೀಸೆ ಹಿಂಗೆ ಬೇಕಂದ್ರೆ ಸರ್ ಇಲ್ಲಿ ಸ್ವಲ್ಪ ಮಾಡ್ತೀನಿ ಅಂತಾರೆ, ಬೇಕಾದ್ರೆ ಮಾಡಿ ತೋರಿಸ್ತಾರೆ, ನೋಡ್ಬಿಟ್ಟು ಓಕೆ ಕರೆಕ್ಟ್. ಹೆಂಗಿದೆ? 2 ವೇ. ಹೇರ್ ಕಟ್ ಮಾಡ್ಕೊಂಡ್ರೆ ನೀನೇ, ಹೇರ್ ಕಟ್ ಮಾಡೋದು ಅವರೇ, ಬಟ್ ನಿಮ್ಮಿಬ್ಬರಲ್ಲಿ ಒಂದು ಕೋಆರ್ಡಿನೇಟ್ ಆಗಿ ಹೇರ್ ಕಟ್ ಆಯಿತು, ಒಂದು ಬಟ್ಟೆ ಹೊಲಿಸ್ಕೊಂಡೆ, ಕರೆಕ್ಟಾ? ಈ ಜ್ಯೋತಿಷಿ ಸರ್ 36ಕ್ಕೆ 26, 30ಕ್ಕೆ 28 ಇದು ಹೆಂಗಿದೆ ಅಂದ್ರೆ ಬ್ಲೈಂಡ್ ಆಗಿದೆ. ಗುರುಜಿ ಬ್ಲೈಂಡ್ ಹೆಂಗಂದ್ರೆ, ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಆಮೇಲೆ ಕ್ವಶನ್. ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ವೇಯಿಂಗ್ ಮಿಷಿನ್ ಇಟ್ಟಿರ್ತಾರೆ, ಕರೆಕ್ಟಾ? ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ಒಂದು ಕಾಯಿನ್ ಹಾಕಿ ನೀವು ನಿಂತ್ಕೊಂಡು, ಅದು ಆಟೋಮೆಟಿಕ್ ಆಗಿ ಮೊದಲೆಲ್ಲ ಕೊಡ್ತಿದ್ದು ಏನ್ ಗೊತ್ತಾ? ಫಸ್ಟ್ ಬರೀ ಒಂದು ಯೆಲ್ಲೋ ಕಲರ್ ಸ್ಲಿಪ್ 47 kg ಅಷ್ಟೇ ಬರ್ತಿತ್ತು, 47 57 kg ಬರ್ತಿತ್ತು. ಇನ್ನು ಸ್ವಲ್ಪ ಎಲೆಕ್ಟ್ರಾನಿಕ್ ಅಲ್ಲ ಪ್ರಿಂಟ್ ಎಲ್ಲ ಬಂದ್ಮೇಲೆ ಏನಾಯ್ತು, ರೈಲ್ವೆ ಸ್ಟೇಷನ್ ಅಲ್ವಾ, ಗುಡ್ ಆಫ್ಟರ್ನೂನ್ ಹೇಳು, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಮಧ್ಯದಲ್ಲಿ ವೆಯ್ಟ್, ಅದ್ರ ಕೆಳಗಡೆ ಹ್ಯಾಪಿ ಜರ್ನಿ. ಫೀಡ್ ಮಾಡಿರ್ತಾನೆ ಇದು, ಹೌದು, ಫೀಡ್ ಮಾಡಿರ್ತಾನೆ. ಅಕ್ಷಯ್ ನಿಂತ್ಕೊಂಡ್ರಿ, ಬೆಳಗ್ಗೆ ಕಾಯಿನ್ ಹಾಕಿದ್ರಿ, ಗುಡ್ ಮಾರ್ನಿಂಗ್, 57 kg ಇದ್ದೀರಾ, ಹ್ಯಾಪಿ ಜರ್ನಿ ಅಂತ ಬಂತು. ಅದು ನಿಮ್ಗೆ ಅನ್ವಯಿಸ್ತು, ಕರೆಕ್ಟಾ? ಈಗ ನೀವೇನ್ ಮಾಡ್ತೀರಾ? ಅಕ್ಷಯ್, ನೀವು ಇಳಿದ್ಬಿಟ್ಟು ಅಲ್ಲೊಂದು ಡಸ್ಟ್ಬಿನ್ ಇರುತ್ತದೆ, ಅದನ್ನ ವೇಯಿಂಗ್ ಮಿಷಿನ್ ಮೇಲೆ ಇಟ್ಬಿಟ್ಟು ಒಂದು ಕಾಯಿನ್ ಹಾಕಿ, ಗುಡ್ ಮಾರ್ನಿಂಗ್, ನೀವು 24 kg, ಹ್ಯಾಪಿ ಜರ್ನಿ ಅಂತ ಬರುತ್ತೆ. ಬರುತ್ತೋ ಇಲ್ವಾ? ಅದಕ್ಕೆ ಬರುತ್ತೆ. ಯಾರಿಗ ಅನ್ವಯಿಸ್ತದೋ? ನಮಗ್ ಅನ್ವಯಿಸಿರ್ಬೋದು, ಅದಕ್ಕೆ ಅನ್ವಯಿಸ್ತಾ? ಅವಾಗ ಅಲ್ಲಿ ಮೋಸ ಹೋಗ್ಬಿಟ್ಟಿರ್ತಾನೆ ನೀವು. ವೇಯಿಂಗ್ ಮಿಷಿನ್ ಕರೆಕ್ಟೇ, ಮೋಸ ಹೋಗ್ಬಿಟ್ರಲ್ಲ ಇಲ್ಲಿ, ಇದಕ್ಕೆ ಅನ್ವಯಿಸಲ್ಲ ಅದು. ರೈಟ್. ಹಾಗೆ ನೀವು ಅವ್ರು ಅವತ್ತು ಹೇಳಿದ್ರು ಅನ್ನೋದನ್ನ ಅದನ್ನೇ ಔಟ್ಡೇಟ್ ಮಾಡದೆ ಇವತ್ತು ಕೂಡ ತಗೊಂಡ್ ಬರ್ತಾ ಇದ್ದಾರೆ. ಅದಕ್ಕೆ ನಾನು ಎಷ್ಟೋ ಸರಿ ನಮ್ಮವ್ರಿಗೆಲ್ಲ ಹೇಳಿದ್ದೀನಿ, ನಕ್ಷತ್ರದ ಕ್ವಾಲಿಟಿ ಇಲ್ಲ. ಇವಾಗ ಎಲ್ಲಾ ನಕ್ಷತ್ರಕ್ಕೆ 27 ನಕ್ಷತ್ರ ಇದೆಯಲ್ಲ, ಒಂದೊಂದು ನಕ್ಷತ್ರ 3 ನಕ್ಷತ್ರ, ಒಂದು ಗ್ರಹದ ನಕ್ಷತ್ರ. ಕರೆಕ್ಟ್. ಇವಾಗ ಕೇತುವಿನ ನಕ್ಷತ್ರ ಅಂತಾರೆ. ಕೇತುವಿನ ನಕ್ಷತ್ರ ಅಂದ್ರೆ ಅಶ್ವಿನಿ, ಮಖ, ಮೂಲ. ಕೇತು ಗ್ರಹಕ್ಕೆ 3 ನಕ್ಷತ್ರಗಳು ಬರ್ತವೆ, ಅಶ್ವಿನಿ, ಮಖ, ಮೂಲ. ಕರೆಕ್ಟ್. ಕೇತು ಅಂದ್ರೆ ನಂಬರ್ 7, 7ನೇ ನಂಬರ್. 7ನೇ ನಂಬರ್ಗೆ ನಾವ್ ಏನೇನ್ ಮಾತಾಡಿದ್ವಿ, ಕ್ಯಾರೆಕ್ಟರಿಸ್ಟಿಕ್ಸ್, ಆ ನಕ್ಷತ್ರದಲ್ಲಿ ಹುಟ್ಟರೋರು ಇರೋದೇ ಇಲ್ಲ. ಕೇತು, ಅಶ್ವಿನಿ, ಮಖ, ಮೂಲ, ಈ 3 ನಕ್ಷತ್ರನ ರೂಲ್ ಮಾಡ್ತಕ್ಕಂಥದ್ದು ಕೇತು ಗ್ರಹ. ಓಕೆ, ಗೊತ್ತಾಯ್ತು. 7, 16, 25ನೇ ಸಂಖ್ಯೆಯಲ್ಲಿ ಹುಟ್ಟರೋರು ಕೇತು ಗ್ರಹ. ಕರೆಕ್ಟ್. ಆದ್ರೆ 7, 16, 25ಕ್ಕೆ ನಾವು ಮಾತಾಡ್ಕೊಂಡ್ವಲ್ಲ, ಏನೇನೋ ಕ್ಯಾರೆಕ್ಟರಿಸ್ಟಿಕ್ಸ್, ಮ್ಯಾನರಿಸಮ್ಸ್, ಅವ್ರ ರಿಲೇಶನ್ಶಿಪ್ ಅಲ್ಲಿ ಬರೋ ಪ್ರಾಬ್ಲಮ್ಸ್, ಅದು ಇದೆಲ್ಲ ಹೇಳಿದ್ನಲ್ಲ, ಅದು ಯಾವುದು ಕೇತು ನಕ್ಷತ್ರಕ್ಕೆ ಅನ್ವಯಿಸೋದಿಲ್ಲ, ಆ ಕ್ವಾಲಿಟಿನೇ ಇರಲ್ಲ. ಗುರುಜಿ, ಬಿಗ್ಗೆಸ್ಟ್ ಕನ್ಫ್ಯೂಷನ್ ಏನಂದ್ರೆ, ಇವಾಗ ನೋಡಿ, ನಾನೇ ಕೇಳ್ಬೇಕಾರೆ ನನಗೆ ಇವಾಗ ಈ ಸ್ಟಾರ್ಸ್ ನ ನೋಡ್ಬಿಟ್ಟು ಡಿಸೈಡ್ ಮಾಡದ, ನಂಬರ್ಸ್ ನೋಡಿ ಡಿಸೈಡ್ ಮಾಡದ. ನಾನು ಅದಕ್ಕೋಸ್ಕರ ನಿಮಗೆ ಕೊಟ್ಟೆ. ನೀವು ಸ್ಟಾರ್ಸ್, ನಿಮ್ಗೆ ಸ್ಟಾರೂ ಗೊತ್ತಿಲ್ಲ, ನಂಬರು ಗೊತ್ತಿಲ್ಲ ಅನ್ನೋದೇ ಪ್ರಾಬ್ಲಮ್ ಆಗಿರೋದಿಲ್ಲ. ನಂಬರ್ ನೋಡಿ ಎಷ್ಟು ಈಸಿಯಾಗಿ ಕಂಡುಹಿಡ್ಕೊಂಡ್ರಿ. ಇವಾಗ ನಾನು ಸುಮ್ಮನೆ ಹೇಳ್ದೆ, ನಾನು ಯಾರು ಮದುವೆ ಆಗ್ಲಿ ಅಂತ, 2ನೇ ನಂಬರ್ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಕ್ಷಯ್ ನೋಡು ಅಂದ್ರೆ, ಹೌದು ಗುರುಜಿ, ನೀವು 2ನೇ ನಂಬರು,
ನನಗೆ ಮೊದಲಿಂದನೂ ಆವತ್ತಿಂದನೂ ಇದ್ದೀರಿ, 20 ವರ್ಷದಿಂದನೂ ನಮ್ಮ ಜೊತೆಲಿ ಇದ್ದೀರಿ. ಹ್ಮ್ ನಾನೇ ನಿನ್ಗೇನು ಕೊಟ್ಟು ತಗೊಂಡೇನಿಲ್ಲ, 20 ವರ್ಷದಿಂದ ಒಂದು ಟರ್ಮಲ್ಲಿ ಇದೀವಿ ತಾನೆ. ಕರೆಕ್ಟ್. ಆಮೇಲೆ ನಿನ್ನ ಪಾರ್ಟ್ನರ್ ಹೇಳಿದೆ, ಅವನು ಕೂಡ ಪರವಾಗಿಲ್ಲ ನನ್ನ ಜೊತೆ ಕೋಆಪರೇಟ್ ಮಾಡ್ಕೊಂಡಿದ್ದಾನೆ, 2ನೇ ನಂಬರ್ ಅಂದೆ. ಹ್ಮ್ ಈಗ ನಿನಗೆ 3ನೇ ಮನುಷ್ಯ ಬಂದ್ಬಿಟ್ಟು, ಏಯ್ ಅಕ್ಷಯ್ ನೀನು 15ನೇ ತಾರೀಕು ಕೊಟ್ಟಿದ್ದೆ, 21ನೇ ತಾರೀಕು ಕೊಟ್ಟು ಮದುವೆ ಮಾಡು ಅಂತಂದ್ರೆ ಹೆಂಗೆ? ಹ್ಮ್ ಹ್ಮ್ ಅವಾಗ 2 ವೇ ಆಗ್ಲಿಲ್ವಲ್ಲ ಅದು. ಕರೆಕ್ಟ್. ಅಲ್ಲಿ ಸಿಕ್ಕಾಕೊಳ್ತಾ ಇದ್ದೀರಾ ಅಂತ ನಾನು ಇದನ್ನ ಇದೊಂದು ದೊಡ್ಡ ನಿಮಗೆ ಒಂದು ಐ ಓಪನರ್ ಇದು ಐ ಓಪನರ್. ಅದರಿಂದ ನಕ್ಷತ್ರದ ಕ್ವಾಲಿಟಿ ಇಲ್ಲ, ನಾನು ಬಹಳ ಜನಕ್ಕೆ ಪ್ರೂವ್ ಮಾಡ್ಬಿಟ್ಟಿದೀವಿ ಇದನ್ನ. ನಕ್ಷತ್ರದ ಕ್ವಾಲಿಟಿ ಇಲ್ವೇ ಇಲ್ಲ. ನಕ್ಷತ್ರದ ಕ್ವಾಲಿಟಿ ಬರ್ತಾನೆ ಇಲ್ಲ, ನಂಬರ್ ಕ್ವಾಲಿಟಿನೇ ಬರ್ತಾರೆ. 1ನೇ ನಂಬರ್ ಅಂದ್ರೆ ಅವ್ನು ಯಾವ ನಕ್ಷತ್ರದಲ್ಲಾದ್ರೂ ಹುಟ್ಟಿರ್ಲಿ, ಅದು ಜನವರಿ ತಿಂಗಳಾದ್ರೂ ಹುಟ್ಟಿರಿ, ಫೆಬ್ರವರಿ ಹುಟ್ಟಿರ್ಲಿ, ಎಲ್ಲೇ ಹುಟ್ಟಿರ್ಲಿ, ಅವ್ನು ಆ ಕ್ವಾಲಿಟಿ ನೋಡಿದ್ವಲ್ಲಪ್ಪ. ಎಷ್ಟು ಪುಸ್ತಕದಲ್ಲಿ ನಾವು ಬರ್ದು ಎಷ್ಟು ಜನ ತೋರಿಸ್ತೀವಿ, ಒಬ್ರ ಇಬ್ರ. 1ನೇ ನಂಬರಿಂದ 9ನೇ ನಂಬರ್ಗೆ. ಆದ್ರೆ ಫಾರ್ಚುನೇಟ್ಲಿ 5ನೇ ನಂಬರ್ವರೆಗೂ ನಾವು ಬಹಳ ಜನದ ಹೆಸರು ಹೇಳಿರ್ಲಿಲ್ಲ. 5, 6, 7, 8 ಅಂತೂ 9 ಅಂತೂ 20 ಜನ 30 ಜನ ತೋರಿಸಿದೀವಿ. ಕರೆಕ್ಟ್. ಆಮೇಲೆ ಇವರೆಲ್ಲ ಯಾವಾಗ 1850ರಲ್ಲಿ ಹುಟ್ಟಿದವರು ಹಂಗೆ ಇದ್ದಾರೆ, ಈಗ 2000ದಲ್ಲಿ ಹುಟ್ಟಿದವರು ಹಂಗೆ ಇದ್ದಾರೆ ಅಲ್ವಾ, 1995ರಲ್ಲಿ ಹುಟ್ಟಿದವರು ಹಂಗೆ ಇದ್ದಾರೆ. ಆಗ ವಿಪರೀತ ರಾಜಯೋಗ, ವಿಪರೀತ ಅಂಡರ್ಸ್ಟ್ಯಾಂಡಿಂಗ್, ಸೋಲ್ಮೇಟ್ ಅಂದ್ರೆ 1ನೇ ನಂಬರ್ಗೆ 3, 4, 5. ಇದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಎಂದೆ, ನೀವೇ ಮಾಡ್ಕೊಳ್ಳಿ. ಇವಾಗ ಅಟ್ಲೀಸ್ಟ್ ಇನ್ಮೇಲಾದ್ರೂ ಮದುವೆಗೆ ಹೋಗೋರು ಸ್ವಲ್ಪ ಅಂದ್ರೆ ಗುರುಜಿ, ಮದುವೆ ಹೋಗೋಕ್ಕಿಂತ ಮುಂಚೆ ನೀವು ಡೇಟ್ ನ ಫಸ್ಟ್ ನೋಡ್ತೀರಾ, 1 ಇರೋರ್ಗೆ 3, 4, 5 ಅಂತ ನೋಡ್ಬಿಟ್ಟು ಒಂದ್ ಸ್ವಲ್ಪ ಟೈಮ್ ಅವ್ರ ಜೊತೆ ಟ್ರಾವೆಲ್ ಮಾಡಿ ಅಂತ suggest ಹೌದು ಮಾಡ್ತೀರಾ? ಹೌದು ಮಾಡ್ಲಿ. ಯಾಕೆ ಟ್ರಾವೆಲ್ ಮಾಡೋದಕ್ಕೆ ಮೊದಲು ನಾನೇನ್ ಹೇಳ್ತೀನಿ ಗೊತ್ತಾ, ನೀನ್ 5ನೇ ಕ್ಲಾಸ್ 6ನೇ ಕ್ಲಾಸ್ ಓದೋವಾಗ್ಲೇ ನಿನ್ ಫ್ರೆಂಡ್ ಯಾರು ಅವ್ರು ಯಾರು ಅಂತ ತಿಳ್ಕೊಂಡ್ಮೇಲೆ ಮತ್ತೆ ಇನ್ನೇನು ಟ್ರಾವೆಲ್ ಮಾಡ್ಬೇಕು ಮಗ ನೀನು. ಕರೆಕ್ಟ್ ಗುರುಜಿ. ಜಡ್ಜ್ಮೆಂಟ್ ತಗೋಬಹುದು. 10 ವರ್ಷ ಎಕ್ಸ್ಪೀರಿಯನ್ಸ್ ನಿನ್ಗೆ ಆಯ್ತು ಅಂದ್ರೆ 3ನೇ ನಂಬರ್ ಜೊತೆ. ಈಗ ಅದು ಯಂಗ್ಸ್ಟರ್ಸ್ ಆಯ್ತು ಗುರುಜಿ. ಫಾರ್ ಎಕ್ಸಾಂಪಲ್ ಮಿಡ್-20s ಅಲ್ಲಿ ಇರ್ತಾರೆ, 25, 26 ಅಂತವ್ರು ಸೆಲೆಕ್ಟ್ ಮಾಡಬೇಕು. ಅಂಡ್ ಡೇಟ್ ಪ್ರಕಾರ ನೋಡ್ತಾರೆ, 3 ಆಪ್ಷನ್ಸ್ ಇರುತ್ತೆ, ಒಬ್ರು ಇಷ್ಟ ಆಗ್ತಾರೆ, ಅವ್ರ ಜೊತೆ ಇಮಿಡಿಯೇಟ್ಲಿ ಕಮಿಟ್ ಆಗೋದು ಬೆಟರ್. ಈವನ್ ಡೇಟ್ ನೋಡೋದು ಒಂದ್ ಸ್ವಲ್ಪ ಟ್ರಾವೆಲ್ ಮಾಡಿ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ ಇದಾಗ. ಟ್ರಾವೆಲ್ ಮಾಡೋದಕ್ಕೆ ನಮಗಳಿಗೆ ಆಪ್ಷನ್ ಇರಲಿಲ್ಲ ಆ ಕಾಲದಲ್ಲ. ಕಾಫಿ ಕುಡಿಬೇಕು, ಕರೆಕ್ಟ್, ಉಪ್ಪಿಟ್ಟು ತಿನ್ಬೇಕು. ಉಪ್ಪಿಟ್ಟು ಕಾಫಿ ಕೊಟ್ಟ ಮೇಲೆ ಏನೋ ಸ್ವಲ್ಪ ನಾವು ಫೋರ್ಸ್ ಮಾಡಿದ್ರೆ ಯಾವ್ದೋ ಒಂದು ರೂಮ್ ಅಲ್ಲಿ ಬಿಟ್ಟು ಒಂದು ಅರ್ಧ ಗಂಟೆ ಮಾತಾಡಿ ಆ ಟೆರೆಸ್ ಮೇಲೆ ಎಲ್ಲ ಇದು ಅಷ್ಟೇ. ನಿಮ್ಗಳಿಗೆ ಇವತ್ತು ಜಾಸ್ತಿ ಚಾನ್ಸ್ ಇದೆ ಅಂದೆ. ಆಮೇಲೆ ಏನಕ್ಕೋಸ್ಕರ ಅಂದ್ರೆ ನಮ್ಗಳ ಕಾಲ, ನಮ್ಮ ಜನರೇಷನ್ ಅಂತ ತಗೊಂಡ್ರೆ, ಅಯ್ಯೋ ಯಾವ್ದೋ ಒಂದು ರಾಕ್ಷಸನ್ ಗಂಟಾಕ್ಬಿಟ್ರು ಸರಿ, ಇಲ್ಲ ರಾಕ್ಷಸಿನ ಗಂಟಾಕ್ಬಿಟ್ರು ಸರಿ, ನನ್ನ ತಮ್ಮನ ಲೈಫ್ ಏನು, ನನ್ನ ತಂಗಿ ಲೈಫ್ ಏನು, ನಮ್ಮ ಕುಟುಂಬದ ಲೈಫ್ ಏನು ಅಂತೆಲ್ಲ ನೋಡ್ಕೊಂಡು ಯಾರ್ಯಾರು ಹಂಗಂಗೆ ಲೈಫ್ ಲೀಡ್ ಮಾಡ್ಕೊಂಡ್ ಬಂದ್ವಿ. ಇವತ್ತು ನಿಮ್ಗೆ ಇಷ್ಟೊಂದು ಓಪನ್ ಆಗಿ ವಿಷಯಗಳು ಕಾಣಿಸ್ತಾ ಇದೆಯಲ್ಲ, ನೀವು ಸರಿಯಾಗಿ ಆಮೇಲೆ ನಮ್ಮ ಕಾಲದ ಡೈವೋರ್ಸ್ ರೇಟ್ ಕಮ್ಮಿ, ನಿಮ್ ಕಾಲದ ರೇಟ್ ಜಾಸ್ತಿ ಆದಾಗ ನೀವ್ ಯಾಕೆ ಇದನ್ನ ಉಪಯೋಗಿಸ್ಕೋಬಾರ್ದು ಇದನ್ನ ಅಂತ ಇದೀವಿ. ಪರ್ಫೆಕ್ಟ್. ಆಮೇಲೆ ನೀವು ಕೂಡ ಯಾವ ಲೆವೆಲ್ಗೆ ಯಂಗ್ಸ್ಟರ್ ಆದ್ರಿ ಅಂದ್ರೆ ಅಂಗ್ಲಕ್ ಹಾಕೊಂಡ್ರೆ ಉಪ್ಪಿಟ್ಟು ಕಾಫಿ ಕುಡಿದ್ಬಿಟ್ಟು ಮದುವೆ ಮಾಡ್ಕೊಂಡು ಹೆಂಗೋ 2 ಮಕ್ಕಳು ಅಂತೇಳಿ ಅದನ್ನು ನೋಡಿ ಅವ್ರನ್ನ ಓದಿಸಿ ಏನೇನೋ ಮಾಡ್ಕೊಂಡು ಬರ್ತಾ ಇರೋ ಕಾಲದಲ್ಲಿ ಇವತ್ತು ಅದೇನ್ ನೀನು 100 ಕೋಟಿ ರೂಪಾಯಿ ಟರ್ನ್ ಓವರ್ ಬಿಸ್ನೆಸ್, ನಿಮ್ಮಪ್ಪ ಹುಡುಗನವ್ರಪ್ಪ ಕೂಡ 100 ಕೋಟಿ ರೂಪಾಯಿ ಟರ್ನ್ ಓವರ್ ಬಿಸ್ನೆಸ್, ಇಬ್ರು ನೋಡಿ ಮದುವೆ ಮಾಡ್ಕೊಂಡ್ಬಿಟ್ಟು ಹನಿಮೂನ್ ಕರ್ಕೊಂಡೋಗಿ ಅವನ್ನ ನಿನ್ನ ಪ್ರಿಯತಮನ್ ಕರ್ಕೊಂಡ್ಬಂದು ನೀನ್ ಮರ್ಡರ್ ಮಾಡಿಸ್ತೀಯ ಅಂದ್ರೆ ಏನ್ ಮನಸ್ಥಿತಿಯಲ್ಲಿದ್ದೀರಿ? ಏನ್ ಮನಸ್ಥಿತಿಯಲ್ಲಿದ್ದೀರಿ? ನಿಜ ಅಲ್ವಾ? ಯಾವ್ದೇ ಯುವಕರ ಮೇಲೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ. ಇಂದಿನ ಯುವಕರೇ ನಾಳಿನ ಪ್ರಜೆಗಳು. ಇಂದಿನ ಇವತ್ತು ಭಾರತ ದೇಶಕ್ಕೆ ಬೆಲೆ ಕೊಡ್ತಾ ಇರೋದು ಏನಂದ್ರೆ ಇಲ್ಲಿನ ಸಂಖ್ಯೆನೇ ಯುವಕರು ಜಾಸ್ತಿ. ಅದಕ್ಕೆ ಭಾರತ ದೇಶ ಇವತ್ತು ಸಮೃದ್ಧವಾದಂತ ದೇಶ. ಇಷ್ಟು ಇನ್ವೇಡ್ ನಡೆದ ಮೇಲೆ ಕೂಡ ಬ್ರಿಟಿಷ್, ಪೋರ್ಚುಗೀಸ್, ಅವನು ಇವನು ಮೊಘಲರಂತ ಏನ್ ಬಂದ್ರು ಕೂಡ ಭಾರತ ದೇಶಕ್ಕೆ ಏನಕ್ಕೆ ಆ ಬೆಲೆ ಕೊಡ್ತಾರೆ? ಎಲ್ಲರೂ ಭಯ ಪಡ್ತಾರೆ ಅಂದ್ರೆ ಯುವಕರು ಜಾಸ್ತಿ ಇದ್ದಾರೆ ಭಾರತ ದೇಶದಲ್ಲಿ. ಆದ್ರೆ ಯುವಕರು ಮಾಡ್ತಿರೋ ಕೆಲಸ ಏನಿದು? ಏನ್ ಮನಸ್ಥಿತಿ ಇದು? ಡಿವೋರ್ಸ್ ಅನ್ನೋ ಹೆಸರಲ್ಲಿ ಒಬ್ಬ ಹುಡುಗ ನೇಣ ಕಣ್ಸೋದು ಪಾಯಸನ ತಗೊಂಡಿದ್ದ, ಆ ಹುಡುಗ ಜಡ್ಜ್ ಹತ್ರ ಎಲ್ಲ ಹೋಗಿ ಕೇಸೆಲ್ಲ ಆಗಿ. ಗುರುಜಿ ಮೊನ್ನೆ ಒಂದಾಯ್ತು ನೋಡಿದ್ರ, ಡ್ಯಾಮ್ ಇಂದ ತಳ್ಳಿರೋದು. ಅದು ಏನಿದೆ ಅವಾಗ ನಾನೇನ್ ಹೇಳ್ತೀನಿ ಅಂದ್ರೆ, ನೀನ್ ಮದುವೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅಕ್ಷಯ್ ನನ್ನ ನೋಡಕ್ ಬಂದಿದ್ದೀರಿ, ನಾನು ಆಲ್ರೆಡಿ ಯಾರ ಜೊತೆನೂ ಇದೀನಿ, ನೀವು ನಾನು ಇಡ್ಸ್ಲಿಲ್ಲ ಅಂತ ಹೇಳ್ಬಿಡ್ರಿ ಮನೆಗೆ ಪ್ಲೀಸ್ ಅಂದ್ರೆ ಕಾಲಿಗೆ ಬೀಳ್ಬೇಕಾದಿಲ್ಲ, ಏನೂ ಇಲ್ಲ. ಸರಿ ನೀನು ಹೋಗಿ ಸರಿ ಬಿಡು, ಹುಡುಗಿ ಕಮಿಟ್ ಆಗಿದ್ದಾಳಂತೆ ಅನ್ಬಿಟ್ಟು ನೀನು ಅದು ಹೇಳ್ಬಿಟ್ರು ಕೂಡ ಆಮೇಲೆ ಏನು ನಿಮ್ ಇಷ್ಟ ಅಪ್ಪ ಅಮ್ಮನ್ಗೆ ಹೇಳೋದು, ನಿಮ್ಮ ಪ್ರೀತಿ ಹೇಳ್ಕೊಡೋದು, ಒಪ್ಸೋದು, ಇದಲ್ವಾ ನೀವು ಮಾಡ್ಬೇಕಾಗಿರೋದು. ಈ ಲೆವೆಲ್ಗೆ
ಆ ಮೇಘಾಲಯದಲ್ಲಿ ನಡೆದಿದ್ದು ಕಡೆಗೆ ಅದೇನೆಂದ್ರೆ ಟೂರಿಸಂ ಮರ್ಡರ್, ಅದು ಸ್ನ್ಯಾಚ್ ಮಾಡೋದಕ್ಕೇನಾ ಅಂತ. ಯಾಕೆಂದ್ರೆ 15 ಲಕ್ಷ ರೂಪಾಯಿ ಒಡವೆ ತಗೊಂಡೋಗಿದ್ದಾನಂತೆ ಆ ಹೆಣ್ಮಗು, 10 ಲಕ್ಷ ರೂಪಾಯಿ ಕ್ಯಾಶ್ ಬೇರೆ ತಗೊಂಡೋಗಿದ್ದಾನಂತೆ. ಹ್ಮ್ ಏನಕ್ಕೆ? ಆ ಹುಡುಗ ಏನ್ ತಪ್ಪು ಮಾಡ್ದ? ಅಲ್ಲ ಅಂಥದ್ದು ಪ್ರೀತಿಗಾಗಿ ಕೊಲೆ, ಯುದ್ಧಕ್ಕಾಗಿ ಕೊಲೆ, ಅದೆಲ್ಲ ನೋ ಮಾರಲ್ಸ್ ನೋ ರೂಲ್ಸ್ ಇನ್ ಲವ್ ಅಂಡ್ ವಾರ್ ಅಂತ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. ಲವ್ ಅಂಡ್ ವಾರ್, ಎವ್ರಿಥಿಂಗ್ ಇಸ್ ಫೇರ್. ಆದ್ರೆ ಈ ಮನಸ್ಥಿತಿಗೆ ಬಂದಾಗ ಎಷ್ಟು ಕಷ್ಟ ಆಗುತ್ತೆ ಅಂತ. ಅವಾಗ ನನಗೇನಂದ್ರೆ, ಪಾಪ ಹೆಣ್ಣು ಮಗುಗೆ ಯಾರು ಸೋಲ್ಮೇಟ್ ಅನ್ನೋದು ಏನಾದ್ರು ಗೊತ್ತಿದ್ದು ಮದುವೆ ಮಾಡ್ಕೊಂಡಿದ್ದಿದ್ರೆ ಈ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಿರ್ತಿರ್ಲಿಲ್ಲ. ಇಷ್ಟು ಡ್ರಾಸ್ಟಿಕ್ ಬರಬಾರ್ದಲ್ವಾ? ಇಷ್ಟು ಡ್ರಾಸ್ಟಿಕ್ ಬಂದ್ರೆ ಆಮೇಲೆ ತಂದೆ ತಾಯಿಗಳಿಗೆ ಇವಾಗ ತನ್ನ ಮಕ್ಳ ಮೇಲೆನೆ ಇದು ಏನು ಅಂದ್ರೆ ನಂಬಿಕೆ ಇಲ್ದಂಗೆ ಆಗ್ಬಿಡ್ತದಲ್ಲ. ಅಂದ್ರೆ ಗುರುಜಿ, ಒಟ್ನಲ್ಲಿ ನಮ್ಗೆ ಎಂಟೈರ್ ರಿಯಲೈಸ್ ಆಗ್ತಿರೋದು ನ್ಯೂಮರಾಲಜಿಕಲಿ ಹೌದು, ಲೆಟಸ್ ಒಂದಕ್ಕೆ 3, 4, 5 ಪ್ರಯಾರಿಟೈಸ್ ಮಾಡಿ ಒಬ್ಬ ವ್ಯಕ್ತಿನ ನೋಡ್ಬಿಟ್ಟು ಅರ್ಥೈಸ್ಕೊಂಡು ಮದ್ವೆ ಆಗೋಣ. ಆದ್ರೆ ಅದಕ್ಕಿಂತ ಮುಂಚೆ ಪೇರೆಂಟ್ಸ್ಗೆ ನಮ್ ಇದ್ರ ಥ್ರೂ ಕೇಳ್ತಾ ಇರೋದೇನಪ್ಪಾ ಅಂದ್ರೆ, ಮಕ್ಳಿಗೆ ಕೇಳಿ ಫಸ್ಟ್ ಆಗ್ಬೇಕಾ, ಇದೆಯಾ ಇಲ್ವಾ, ಯಾರಾದ್ರೂ ಪಾಸ್ಟ್ ಇದಾರ, ಪ್ರೆಸೆಂಟ್ ಇದಾರ, ಫ್ಯೂಚರ್ ಇರ್ತಾರ ನೋಡ್ತಾರ. ಹೌದು, ಓಪನ್ ಆಗಿ ಕೇಳಿದ್ರೆ ಏನ್ ತಪ್ಪು? ಓಪನ್ ಆಗಿ ಸಿ, ಎಲ್ರು ನೋಡಿದ್ರು ಆಮೇಲೆ ಎಲ್ರು ಮ್ಯಾರೇಜ್ ಮಾಡ್ಕೋಬೇಕು ಅಂತ ನೋಡ್ತಿದ್ರೆ ಹೊರತು ಮ್ಯಾಚ್ ಇದು ಪೇರೆಂಟ್ಸ್ಗೆ ಹೇಳಿ ಗುರುಜಿ. ಪೇರೆಂಟ್ಸ್ಗೆ ನಾನು ಹೇಳ್ತಾ ಇರೋದು, ಪೇರೆಂಟ್ಸ್ಗೆನೆ. ನೋಡಿ, 34 ವರ್ಷ ಡಾಕ್ಟರ್ ಮಾಡಿ MS ಮಾಡೋದಕ್ಕೆ ಇವಾಗ್ಲೂ ಕೂಡ MBBS ಮುಗಿಸಿ ಸೀಟ್ ಸಿಕ್ಕಿದ ಹೋಗ್ತಾ ಇದೆ. ಆ ಹುಡುಗಿಗೆ ಇವ್ರ ತಾಯಿ ಅಲ್ಲೆಲ್ಲೋ ತೋರಿಸಿದ್ರಂತೆ, ಇದು 38 ಬಂತಂತೆ, ಇದು ರಾಕ್ಷಸ ಬಂದ್ಬಿಡ್ತಂತೆ, ಇದು ಮನುಷ್ಯ ಬಂದ್ಬಿಡ್ತಂತೆ, ಅದು ಇದು ಅಂತ ಹೇಳಿ ನೋಡ್ತಾ ಇದ್ದಾರೆ. MBBS MS ಮಾಡ್ತಾ ಇರೋ ಡಾಕ್ಟರ್ 34 ವರ್ಷ, ಆ ಹುಡುಗಿಗೆ ಇನ್ನೂ ಮದುವೆ ಆಗಿಲ್ಲ. ಇದೇ ಸಿಸ್ಟಮ್ ಅಲ್ಲೇ ಇದ್ದೀರಲ್ಲ. ನಾನು ಅವ್ರನ್ನೇ ಕೇಳಿದೆ, ಒಬ್ಬ ಒಂದು 6 ಅಡಿ ಹುಡುಗ ಇದ್ದಾನೆ ಅಂದ್ರೆ 3 ಅಡಿ ಹುಡುಗಿನ ಕಟ್ಬಿಡ್ತೀರಾ? ನೋಡಿದ ತಕ್ಷಣ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದ್ದಪ್ಪ, ಹೈಟ್ಗೆ ಬೇಡ ಅಂತ ನೋಡ್ತೀರಾ? ಹುಡುಗ ದಪ್ಪ ಇದ್ದಾನೆ, ವೆಯ್ಟ್ ಜಾಸ್ತಿ ಇದ್ದಾನೆ, ಅದಕ್ಕೋಗಿ ನಮ್ಮ ಮಗು ಸಣ್ಣಕ್ಕಿದ್ದಾಳೆ, ಬೇಡ, ಕ್ವಾಲಿಫಿಕೇಶನ್ ಎಲ್ಲ ನೋಡ್ತಿರಲ್ಲ. ಇದಕ್ಕೆಲ್ಲ ಮುಖ್ಯ ಮ್ಯಾಚ್ ಇದು. ಆ ಅನುಭವ ನಿಮಗೆ ಬಂದ್ಬಿಡ್ಲಿ ಅಂತಾನೆ ನಾನು 30 ವರ್ಷದಿಂದ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಒಂದೇ ಸಂಖ್ಯೆಯಲ್ಲಿ ಹುಟ್ಟಿದೀಯಾ, 3, 4, 5 ಜೊತೆ ಪಳಗು ನೋಡು. ಪಳಗು ನೋಡಿದ ಮೇಲೆ ಫೈನಲ್ ಮ್ಯಾರೇಜ್ ನಿನಗೆ ಡೌಟೇ ಬರಬಾರ್ದು. ಆ ಲೆವೆಲ್ಗೆ ನಿನ್ಗೆ ಅದರಲ್ಲಿ ಹೋಲ್ಡ್ ಬಂದ್ಬಿಡ್ಬೇಕು. ಅಫ್ ಕೋರ್ಸ್ ಐ ಹ್ಯಾಡ್ 3 ಬಾರ್ನ್ ಪೀಪಲ್ 10 ಮೆಂಬರ್ಸ್, ಐ ಹ್ಯಾಡ್ 4 ಬಾರ್ನ್ ಪೀಪಲ್ 10 ಮೆಂಬರ್ಸ್, 5 ಬಾರ್ನ್ ಪೀಪಲ್ 10 ಮೆಂಬರ್ಸ್. ಅದರಲ್ಲಿ ಆಲ್ಮೋಸ್ಟ್ 70% ನನಗೆ ಸಪೋರ್ಟಿವ್ ಆಗೇ ಇದ್ದಾರೆ. ಇನ್ ದ ಟರ್ಮ್ಸ್ ಆಫ್ ಸಿಸ್ಟರ್ಹುಡ್, ಇನ್ ದ ಟರ್ಮ್ಸ್ ಆಫ್ ಬ್ರದರ್ಹುಡ್, ಇನ್ ಟರ್ಮ್ಸ್ ಆಫ್ ಫ್ರೆಂಡ್, ಕ್ಲಾಸ್ಮೇಟ್, ಕಲೀಗ್. ಈ ಕನ್ಫರ್ಮೇಶನ್ ಒಂದೇ ನಂಬರ್ಗೆ ಬಂತು ಅಂದ್ರೆ ಲೈಫ್ ಪಾರ್ಟ್ನರ್ ಚೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸ್ಟಾರ್ಟಿಂಗ್ ಅಲ್ಲೇ ಒಂದು ಪ್ರಿಮೈಸ್ ಸೆಟ್ ಮಾಡ್ಬಿಡ್ತೀವಿ, ನಂಬರ್ಸೇ ಮೇನಾ ಅಥವಾ ಜಾತಕ ನೋಡ್ಬೇಕಾ ಅನ್ನೋ ಒಂದು ಡಿಸ್ಕಷನ್ ನಾವು ಮಾಡ್ತಾ ಇದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಸೊ ನಿಮ್ ಪ್ರಕಾರ ಏನ್ ಗುರುಜಿ, ಬರೀ ನಂಬರ್ಸ್ ಮೇಲೆ ಫೋಕಸ್ ಮಾಡ್ಬೇಕಾ, ಜಾತಕನು ನೋಡಿ ಎರಡನ್ನೂ ಮ್ಯಾಚ್ ಮಾಡಿ ಲೈಫ್ ಪಾರ್ಟ್ನರ್ ಸೆಲೆಕ್ಟ್ ಮಾಡ್ಬೇಕಾ? ಜಾತಕ ನಮಗೆ ಮೊದಲಿಂದ ನೋಡ್ಕೊಂಡು ಬರ್ತಾ ಇದ್ದಾರೆ, ಒಂದು ನಾಮ್ಸ್ ಇಟ್ಕೊಂಡು. ತುಂಬಾ ಔಟ್ಡೇಟ್ ನಡಿಬೇಕಾಗಿದೆ, ಅದರಲ್ಲಿ ಅಪ್ಡೇಟ್ ಆಗಬೇಕಾಗಿದೆ, ಅಪ್ಗ್ರೇಡ್ ಆಗಬೇಕಾಗಿದೆ. ಬಟ್ ಅದನ್ನ ಸ್ಟ್ಯಾಂಡರ್ಡ್ ಆಗಿ ಇಟ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂದ್ರೆ, ನಂಬರ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ನಾನು ಒಂದೇ ಸಂಖ್ಯೆಯಲ್ಲಿ ಹುಟ್ಟೋರು 3, 4, 5 ಜೊತೆ ಪಳಗು ನೋಡಿ ಹಿಂದೆ. ಆಮೇಲೆ 1, 7, 8 ಜೊತೆ ಏನೇನು ಅವರ್ಷನ್ ಆಗುತ್ತೆ ಅದನ್ನು ನೋಡಿ ಹಿಂದೆ. ಕರೆಕ್ಟ್. ನ್ಯೂಟ್ರಲ್ ಆಗಿರತಕ್ಕಂಥ 2, ಆಮೇಲೆ 6, ಆಮೇಲೆ 9 ಜೊತೆನೂ ಹೇಳಿದೆ. ಈ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆದಾಗ ನೀವು ಜಾತಕನ ಜೊತೆಲಿ ನೋಡ್ಕೊಳ್ಳೋದ್ರೇನು ತಪ್ಪಿಲ್ಲ. ಜಾತಕ ತೋರಿಸ್ಕೊಳ್ಳಿ, ನಕ್ಷತ್ರ. ನಾನಂತೂ ಡಿಕ್ಲೇರ್ ಮಾಡಿದೀನಿ, ನಕ್ಷತ್ರದ ಕ್ವಾಲಿಟಿ ನಂಬರ್ಗಿಲ್ಲ. ನಂಬರ್ ಕ್ವಾಲಿಟಿನೇ ಇರೋದು ಮನುಷ್ಯನಿಗೆ, ನಕ್ಷತ್ರದ ಕ್ವಾಲಿಟಿ ಇಲ್ಲ ಆ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಅಂತ ಹೇಳಿದೀನಿ. ಆಗ ನೀವು ಜೊತೆಗೆ ಅಡಿಷನಲ್ ಫ್ಯಾಕ್ಟರ್ ಆಗಿ ನೀವು ಜ್ಯೋತಿಷ್ಯದಲ್ಲಿ ಕೆಲವು ಒಳ್ಳೆ ಅಸ್ಟ್ರಾಲಜರ್ಗೆ ತೋರಿಸಿ ಮ್ಯಾಚ್ ಮೇಕಿಂಗ್ ಹೋದ್ರೆ ಓಕೆ. ನೀವು ಅದೊಂದೇ ಮ್ಯಾಚ್ ಮೇಕಿಂಗ್ ಅಲ್ಲಿ ನಿಂತಿದ್ರಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತಾರಲ್ಲ, ಆ ರೀತಿ ನಂಬರ್ ಈಸ್ ದ ಇಂಡೆಕ್ಸ್ ಆಫ್ ಬಾಡಿ ಮೈಂಡ್ ಸೋಲ್ ಅನ್ಬಿಡ್ತೀನಿ ನಾನು ಬೇಕಾದ್ರೆ. ಆ ಲೆವೆಲ್ಗೆ ನಾನು ನಂಬರ್ಸ್ ನೋಡ್ಬಿಟ್ಟಿದ್ದೀನಿ. ಅಷ್ಟು ಚೆನ್ನಾಗಿ ಅದ್ರಲ್ಲಿ ವರ್ಕ್ ಆಗಿದೆ. ನನ್ನ ಪ್ರಕಾರ ಇದಕ್ಕೆ 90% ಅಕ್ಯುರೇಸಿ ಕೊಡ್ಬೋದು ನಂಬರ್ ರಿಲೇಟೆಡ್ ನೋಡ್ಕೊಂಡು. ನಾನು ಅದಕ್ಕೋಸ್ಕರ ನಕ್ಷತ್ರ ನೋಡ್ಬಿಡ್ಬೇಡಿ, ನೀವು ಜಾತಕ ನೋಡ್ಬಿಡ್ಬೇಡಿ ಅಂತ ಹೇಳಿಲ್ಲ. ಇದಕ್ಕೆ ಪ್ರಿಯಾರಿಟಿ ಕೊಡಿ. ನಾನು ಆಮೇಲೆ ಇನ್ನೊಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಮಲ್ಲಿ ಡಿಕ್ಲೇರ್ ಮಾಡ್ಕೊಳ್ತೀನಿ, ಜಾತಕದಲ್ಲಿ ಹೊಂದಾಣಿಕೆನೇ ಇಲ್ಲ. ಈ 36ಕ್ಕೆ ಬರ್ಬೇಕಾಗಿರೋ ಕಣಕುಟ್ಟುಗಳು ಬಂದಿಲ್ಲ ಅವ್ರಿಗೆ. ಬಂದಿರೋದು ಒಂದು 36ಕ್ಕೆ ಒಂದು 24, 25 ಬಂದಿರ್ಬೋದು. ಅದು ರಿಜೆಕ್ಟೆಡ್. ಆ ಥರ ಬಂದ್ರೆ, ಆ ಥರ ಇರ್ತಕ್ಕಂಥವ್ರು ಜಾತಕದಲ್ಲಿ ಗ್ರಹಗಳ ಮಿಸ್ಟೇಕ್ಸ್ ಇರ್ತಕ್ಕಂಥದ್ದು ಬರೀ ನಕ್ಷತ್ರ ಮಾತ್ರ ಅಲ್ಲ,
ಗಣಕೂಟ ಇವೆಲ್ಲ ಇಲ್ಲದೆ ಇರೋದು, ಪ್ಲಾನೆಟರಿ ಪೊಸಿಷನ್ ಸರಿ ಇಲ್ಲದೆ ಇರತಕ್ಕಂಥವ್ರು ಕೂಡ ಹ್ಮ್ ಜಸ್ಟ್ 1ನೇ ನಂಬರ್ 3ನೇ ನಂಬರ್ ಮದುವೆ ಮಾಡ್ಕೊಂಡು 4ನೇ ನಂಬರ್ ಮದುವೆ ಮಾಡ್ಕೊಂಡು 5ನೇ ನಂಬರ್ ಮದುವೆ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಹ್ಮ್ 25 ವರ್ಷ 50 ವರ್ಷ ಲೈಫ್ ಲೀಡ್ ಮಾಡಿದವ್ರು ನೋಡಿದ್ದೀನಿ. ಹ್ಮ್ 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 20 ವರ್ಷ 50 ವರ್ಷ ಲೈಫ್ ಲೀಡ್ ಮಾಡೋರು ನೋಡಿದ್ದೀನಿ. ಓಕೆ. ಆ ಎಕ್ಸ್ಪೀರಿಯನ್ಸ್ಗಳು ನಮ್ಮ ಹತ್ರ ಡೇಟಾ ಬೇಸ್ ಇದೆ. ಆದರೆ ನಿಮಗೆ ಯಾರ್ಯಾರು ಇದನ್ನು ಗುರ್ತಾಗಿ ಕೊಡ್ತಾರೋ ಅವ್ರ ಹತ್ರ ಡೇಟಾ ಬೇಸ್ ಇಲ್ಲ. ರೈಟ್. ಇವಾಗ ನಾನು ಏನಕ್ಕೆ ಈ ಕನ್ವಿಕ್ಷನಲ್ಲಿ ಮಾತಾಡ್ತೀನಿ ಅಂದರೆ, ನಮ್ಮ ಆಫೀಸ್ ಸುಮ್ಮನೆ ಬಂದು ಕುತ್ಕೊಂಡು ನೋಡಿದ್ರೆ ಒಂದು 5-6 ಲಕ್ಷ ಫೈಲ್ ಸಿಗ್ತದೆ ನಿಮಗೆ. ಹ್ಮ್ ಹ್ಮ್ ಒಂದು 2-3 ಲಕ್ಷ ಸಿಗ್ತದೆ ಗ್ಯಾರಂಟಿ. ಅಂದ್ರೆ ಆ ಫೈಲ್ಸ್ ಅಲ್ಲಿ ಅಷ್ಟು ತೆಗ್ದಿರಿ Data ಇರೋದು. ಕ್ರಿಯೇಟ್ ಆಗಿರೋದು. ಈ ತರ ಒಂದು ಡೇಟಾ ಬೇಸ್ ಯಾರಾದ್ರೂ ಇಟ್ಕೊಂಡ್ರು ಅಂತ ನೀವು ಮದುವೆಗೆ ಗುರ್ತಾಕಿ ಮ್ಯಾಚ್ ಮೇಕಿಂಗ್ಗೆ ನೋಡೋಣ ಓಕೆ. ಯಾರು ಇಟ್ಟಿದ್ದಾರೆ. ಹ್ಮ್. ಇವಾಗ ನಮ್ಗೆ ಈ ಮದುವೆಗೆ ಗಣಕೂಟ ಇದೆಲ್ಲ ಗುರ್ತಾಕ್ ಕೊಡ್ತಾರಲ್ಲ, ಹ್ಮ್. ಅವ್ರು ಏನ್ ಡೇಟಾ ಬೇಸ್ ಇಟ್ಟಿರ್ತಾರೆ, ಅವ್ರಿಗೆ ಡೇಟು ಬೇಸು ಏನ್ ಗೊತ್ತಿರಲ್ಲ. ಏನ್ ಹ್ಮ್. ಗೊತ್ತಿದೆ ಅಂತ ಹ್ಮ್ ಅವಾಗ ನೀವು ಅಂದ್ಮೇಲೆ, ಅದಕ್ಕೆ ತಾನೇ ಡಾಕ್ಟರ್ ಅಂದ್ಮೇಲೆ ಎಜುಕೇಟೆಡ್ ಡಾಕ್ಟರ್ ಓಕೆ, ಕರೆಕ್ಟ್. ಎಕ್ಸ್ಪೀರಿಯನ್ಸ್ ಡಾಕ್ಟರ್ ತಾನೆ. ಹ್ಮ್ ಲಾಯರ್ ಅಂದ್ಮೇಲೆ ಎಜುಕೇಟೆಡ್ ಲಾಯರೇ, ಬಟ್ ಎಕ್ಸ್ಪೀರಿಯನ್ಸ್ ಲಾಯರ್ ಅಂತ ನೋಡ್ತೀವಲ್ಲ. Yeah. ಆಗ ಗಂಡು ಹೆಣ್ಣಿಗೆ ನೋಡೋವಾಗ ಈ 50% ಡಿವೋರ್ಸ್ ರೇಟ್ ವರೆಗೆ ತಗೊಂಬಂದು ನಿಲ್ಸ್ಬಿಟ್ಟಿದೀವಲ್ಲ, ನಮ್ಮ ಮಕ್ಳ ಭವಿಷ್ಯ ಏನು ಅಂತ. ಪೇರೆಂಟ್ಸ್ ನೀವು ತಾನೇ ಮ್ಯಾರೇಜ್ ಆಗಿಲ್ಲ ಅನ್ಬೇಡಿ. ಹ್ಮ್. ಮ್ಯಾಚ್ ಸಿಕ್ಕಿದ್ರೆ ಮ್ಯಾರೇಜ್ ಆಗಿ, ಪರ್ಫೆಕ್ಟ್. ಅದಕ್ಕೋಸ್ಕರ ಇದನ್ನ ಮಾಡಿ ಅಂತ. ಡನ್. ಗುರುಜಿ, ಇಂಟ್ರೆಸ್ಟಿಂಗ್ ಆಗ್ತದೆ ಇದು, ಯಾಕಂದ್ರೆ ವೆರಿ ರೆಲೆವೆಂಟ್ ಟಾಪಿಕ್. ಹೌದು ಲೈಫ್ ಪಾರ್ಟ್ನರ್ ಮೊದ್ಲೇನೋ ಸುಮ್ನೆ ಮದ್ವೆಗೆ ಹೋಗ್ಬಿಡ್ತಾ ಇದ್ವಿ, ಹೌದು ಪ್ರಾಬ್ಲಮ್ ಬಂದ್ರೆ ಸಾಲ್ವ್ ಮಾಡ್ತಾ ಇದೀವಿ. ಬಟ್ ಇವಾಗ ಲೈಫ್ ಪಾರ್ಟ್ನರ್ ಇಸ್ ಅ ಬಿಗ್ ಮೇಕ್ ಆರ್ ಬ್ರೇಕ್ ಡಿಸಿಷನ್. ಒಂಥರ ನಿಮ್ ಬಿಗ್ ಬಾಸ್ ಇದ್ರ ತರ, ಬಿಕಾಸ್ ಬಿಗ್ ಬಾಸ್ ಮೇಕ್ ಅಂಡ್ ಬ್ರೇಕ್ ತರ ಹೇಗೆ, ಬಟ್ ಅದ್ 100 ದಿನ ಇರುತ್ತೆ, ಇದೆಷ್ಟು ವರ್ಷ ಇರುತ್ತೋ ಗೊತ್ತಿಲ್ಲ. ಇರೋ ತನಕ ಚೆನ್ನಾಗಿರ್ಲಿ, ಚೆನ್ನಾಗಿರೋ ಚಾಯ್ಸ್ ಮಾಡಿ ಅಂತ ಹೇಳ್ತಾ, 1ಗೆ 3, 4, 5 ಐಡಿಯಲ್ ಪಾರ್ಟ್ನರ್. 1, 7, 8 ಬೇಡ. ಆಮೇಲೆ 2, 6, 9 ನ್ಯೂಟ್ರಲ್. ಡನ್. ಸೊ ಇನ್ನ ಕಂಟಿನ್ಯೂ ಆಗುತ್ತೆ ಸೀರೀಸು. ಏನ್ ಮಾಡ್ಬೇಕು ಅಂತ ಪ್ರತಿ ಎಪಿಸೋಡಲ್ಲಿ ಹೇಳ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಇರುತ್ತೆ, ನಂಬರ್ಸ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ನಂಬರ್ 2 ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಗುರುಜಿ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬ.